ನಮಸ್ತೆ ಆದ್ಮೇಲೆ ಇವತ್ತು ನಾವು ಹೆಗ್ಡಳ್ಳಿ ತೋಟದಲ್ಲಿದ್ದೀವಿ. ಸುಮಾರು ಒಂದು 120 ದಿನ ಆಗಿದೆ. ಈಗ 120 ದಿನದಲ್ಲಿ ತೋಟದ ಬೆಳವಣಿಗೆ ಹೇಗೆ ಆಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನೋಡಿ, ತೆಂಗಿನ ಗಿಡ ಎಲ್ಲ ಬಹಳ ಅದ್ಭುತವಾಗಿ ಬಂದಿದೆ. ಈ ನುಗ್ಗೆನೂ ಕೂಡ ಅಷ್ಟೇ. ನುಗ್ಗೆನೂ ಈ ಅಗಸೆಯ ಈಕೋಲ್ ಬಂದಿದೆ. ನಾವು ಅದು ತುದಿ ಕಟ್ ಮಾಡಿದ್ರು ಅದ್ರ ಮೇಲೆ ಅದು ಹೋಗಿದೆ. ಅದು ಇನ್ನೂ ಅದು ಕಟ್ ಮಾಡಬೇಕಾಯ್ತು. ಈಗ ನೋಡಿ, ಸುಮಾರು ಒಂದು 120 ದಿನಕ್ಕೆ ಗಿಡ ಬೆಳವಣಿಗೆ ನೋಡಿ ಯಾವ ರೀತಿ ಆಗಿದೆ, ಯಾವ ರೀತಿ ಇದು ಕಾಡು ಸೇರಿ ಅಂತೇಳಿ. ಅಗಸೆ ಇಲ್ಲಿ ಹೂವು ಆಗ್ತಾ ಇದೆ. ಅಗಸೆ ಹೂವು ಆಗಿದೆ. ಅಗಸೆ ಸುಮಾರು ಆಗ್ಲೇ ಒಂದು 4 ತಿಂಗಳು, ಒಂದು 120 ದಿನಕ್ಕೆ ನೋಡಿ ಯಾವ ಹೈಟ್ ಹೋಗಿದೆ ಅಂತ ಹೇಳ್ಬಿಟ್ಟು, ಯಾವ ಹೈಟ್ ಅಲ್ಲಿ ಇದೆ ನೋಡಿ. ಅಗಸೆ ಬಹಳ ಚೆನ್ನಾಗಿ ಬಂದಿದೆ. ಈ ಮಧ್ಯದಲ್ಲಿ ಇದು ಸಾಲಲ್ಲಿ ಹಲಸು ಮತ್ತೆ ಭತ್ತ ಕೂಟು ಇದೆಲ್ಲ ಹೀಗೆ ಇದೆ. ಒಂದು 120 ದಿನದಲ್ಲಿ ಅದು ಇದು ಮೊನ್ನೆ ಎಲ್ಲ ಗಾಳಿಗೆ ಇಲ್ಲಿ ಈ ತರ ಬಗ್ಗಿದೆ. ಇನ್ನೇನಿಲ್ಲ, ಈ ತರ ಬಗ್ಗಿದ್ರೆ ಅದೊಂದ್ 2 ದಿನ ಯಾವುದೇ ಈಗ ಮಳೆ ಬಿರುಗಾಳಿ ಎಲ್ಲ ಬರ್ತದೆ ಈ ಟೈಮಲ್ಲಿ. ನೀವು ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ನಮ್ಗೆ 106 ಫೋನ್ಗಳು ಬರ್ತವೆ. ನೀವೇನ್ ಚಿಂತೆ ಮಾಡ್ಬಿಡಿ. ಯಾವ ಮಳೆ ಗಾಳಿ ಪ್ರಕೃತಿಗೆ ವಿರುದ್ಧವಾಗಿ ನಾವ್ ಏನ್ ಮಾಡಕ್ಕಾಗಲ್ಲ. ಪ್ರಕೃತಿ ಜೊತೆ ನಾವು ಹೋಗ್ಬೇಕು. ಅದೇನಾದ್ರು ಬಗ್ಗಿದ್ರೆ ಒಂದ್ 2 ದಿನ 3 ದಿನ ಅದನ್ನ ಬಿಟ್ಬಿಡಿ. ಆಮೇಲೆ ಅದನ್ನ ಒಂದು 5 ಅಡಿಗೆ ಈ ತರ ಕಟ್ ಮಾಡ್ಬಿಟ್ಟು ತೊಪ್ಪೆ ಹಾಕಿ ಬಿಟ್ಬಿಟ್ರೆ ಇಲ್ಲೇ ಇದೆ, ಪುನಃ ಎದ್ದು ನಿಂತ್ಕೊಳ್ತದೆ. ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬಿಡಿ. ಬಾಕಿ ಇರೋದೆಲ್ಲ ವ್ಯವಸ್ಥೆ ಇಲ್ಲಿ ನೋಡಿ. ಇಲ್ಲೂ ಕೂಡ ಇಲ್ಲಿ ನುಗ್ಗೆ ಎಲ್ಲ ಈ ತರ ಬಿದ್ದಿದೆ. ಈ ತರ ಬಿದ್ದಿದ್ರು ನಾವೇನು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಈ ತರ ಎಲ್ಲ ಬಗ್ಗುತ್ತೆ. ಬಗ್ಗಿ ಈ ತರ ಎಲ್ಲ ಮಳೆಗೆ ಈ ತರ ಎಲ್ಲ ಬೆಂಡ್ ಆಗುತ್ತೆ. ಅವಾಗ ನಾವೇನ್ ಮಾಡ್ಬೇಕಾದ್ರೆ ಒಂದು 5 ಅಡಿಗೆ ಕಟ್ ಮಾಡ್ಬಿಟ್ಟು ತೊಪ್ಪೆ ಹಾಕ್ಬಿಟ್ಟು ಬಾಕಿನೆಲ್ಲ ಇಲ್ಲಿ ಪೀಸ್ನ ಕಟ್ ಮಾಡಿ ಇಲ್ಲೇ ಒಳಗಡೆ ಇಲ್ಲಿ ಬಿಸಾಕ್ಬೇಕು. ಇದಾಗ್ತದೆ. 120 ದಿನಕ್ಕೆ ಇದೊಂದು ದೊಡ್ಡ ಒಂದು ಅರಣ್ಯದ ತರ ಆಗಿದೆ. ದೊಡ್ಡ ಫಾರೆಸ್ಟ್ ತರ ಆಗಿದೆ ನೋಡಿ. ಇವಾಗ ಯಾವ ತರ ಇದೆ ನೋಡಿ. ಭೂಮಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೀವು ಹೆಗ್ಡಳ್ಳಿ ತೋಟದನ್ನ ಪ್ರತಿ ವಿಡಿಯೋನ ಗಮನಿಸಿದವ್ರಿಗೆ ನಿಮ್ಗೆ ಗೊತ್ತಾಗ್ಬೋದು. ದಿನದಿಂದ ದಿನ ವಾರ ವಾರ ನಾವು ಡೆವಲಪ್ಮೆಂಟ್ಸ್ ಏನಾಗಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದ. ಇವಾಗ ನೋಡಿ, ಇಲ್ಲಿ ಪಪ್ಪಾಯ, ಈ ಪಪ್ಪಾಯ ನೋಡಿ ಯಾವ ಸೈಜ್ ಬಂದಿದೆ. ಈಗ ಪಪ್ಪಾಯ ಈ ತರ ಸೈಜ್ ಬಂದಿದೆ. ಈಗ ಇಲ್ಲಿ ಬಾಳೆ ಇಲ್ಲಿ ಪಕ್ಕದಲ್ಲಿ ಇದೆ. ಆ ಕಡೆ ತೆಂಗಿದೆ. ಹಾಗೆ ಇಲ್ಲಿ ಬಟರ್ ಫ್ರೂಟ್ ಇದೆ. ಹೀಗೆ ಎಲ್ಲ ಗಿಡಗಳನ್ನ ಅಂತ ಹಾಕೊಂಡಿವಿ. ನೆಕ್ಸ್ಟ್ ಇವಾಗ ಅಗಸೆ 10 ಅಡಿಗೆ ಒಂದೊಂದು ಬಿಟ್ಬಿಟ್ಟು ಬಾಕಿ ಅದನ್ನೆಲ್ಲ ನಾವು 5 ಅಡಿಗೆ ಎಲ್ಲ ಕಟ್ ಮಾಡಿ ಇಲ್ಲೇ ಮಲ್ಚಿಂಗ್ ಮಾಡ್ಬೇಕಾಗ್ತದೆ. ಇದು ಕೆಲಸ ಈಗ ಮುಂದಿನ ನಡೀಬೇಕು. ಹೀಗೆ ಈಗ ಇದು ನೋಡಿದಿರಿ, ಹೀಗಾಗಿದೆ. ಆಮೇಲೆ ಇದು ಚಾಯಂ ಪಾಶ ಅಂದ್ಬಿಟ್ಟು ಬಹಳ ಅದ್ಭುತವಾದ ಎಲೆ. ನಿಮಗೆ 365 ದಿನ ಮನೇಲಿ ಸೊಪ್ಪು ಎಲ್ಲರೂ ತಿನ್ಬೇಕು. ಅದೇ ಎಲ್ಲಾ ಸೊಪ್ಪು ನಿಮಗೆ 365 ದಿನ ಸಿಗೋದಿಲ್ಲ. ಇದು ಛಾಯಾಮಾನಸ ಅಂತ. ಈ ಗಿಡದ ಹೆಸರು ಛಾಯಾಮಾನಸ ಅಂತ. ನೋಡ್ಲಿಕ್ಕೆ ಪಪ್ಪಾಯ ಎಲೆ ತರಾನೇ ಇರ್ತದೆ. ಇದು ಕಿತ್ತರೆ ಪಪ್ಪಾಯ ತರಾನೇ ಇದು ಹಾಲು ಬರುತ್ತೆ. ಇದು ನೀವು ಪ್ರತಿದಿನ ಬೇರೆ ಸಾಂಬಾರು, ಬೇರೆ ಸೊಪ್ಪಿನ ಜೊತೆಲಿ ಪಲ್ಯ ಮಾಡುವಾಗ ಈ ರೀತಿ ನೀವು ಒಂದು 4 ಎಲೆನಾಗೆ ಕಿತ್ಕೊಂಡು, ನೀವು 4 ಜನ ಇದ್ರೆ ಒಂದು 8 ಎಲೆ, ಇಬ್ಬರಿದ್ರೆ 4 ಎಲೆ, ಒಬ್ಬರಿಗೆ 2 ಎಲೆ ತರ ಈ ತರ ಇದನ್ನ ಕಟ್ ಮಾಡಿ ಇದನ್ನ ಬಳಸ್ಬೋದು. ಪೂರ್ತಿ ಇದನ್ನೇ ಡೈಲಿ ನೀವು ಬಳಸ್ಬೋದು. ಅದು ಬೇರೆ ಜೊತೆಗೆ ನಿಮಗೆ ಬೇರೆ ಬೇರೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಇದನ್ನ ಬೇಕಾದ್ರೆ ಬಳಸ್ಬೋದು. ಛಾಯಾಮಾನಸ ಅಂದ್ಬಿಟ್ಟು ಬಹಳ ಅದ್ಭುತವಾದ ಒಂದು ಗಿಡ. ಇದು ಕಡ್ಡಿನೂ ಅಷ್ಟೇ, ನೀವು ಎಲ್ಲಿ ಬೇಕಾದ್ರೆ ಮನೇಲಿ ನಟ್ಕೊಳ್ಳಿ. ಇದು ನೀವು ಪ್ರತಿದಿನ ಸೊಪ್ಪು ಸಾಧ್ಯದಲ್ಲಿ ಬಳಸ್ಕೋಬಹುದು. ಮತ್ತೆ 365 ದಿನ ನಿಮ್ಮ ಮನೇಲಿ ಸೊಪ್ಪು ಬೇಕು ಅಂದ್ರೆ ಮಾಡ್ಬೋದು. ಮತ್ತೆ ಆಡು ಕುರಿಗಳಿಗೆ ಒಳ್ಳೆಯ ಮೇವು. ಇದು ಕ್ರೋಟನ್ ನೋಡಿ. ನಾವು ಬೇರೆ 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 ಕ್ರೋಟನ್ಗಳನ್ನೆಲ್ಲ ನೆಟ್ಟಿದ್ದು ನಿಮ್ಗೆ ತೋರಿಸ್ತೀವಿ ಮೊದಲನೇ ವಿಡಿಯೋದಲ್ಲಿ. ಇದೆಲ್ಲ ಬೇರೆ ಬೇರೆ ಕಲರ್ ಕ್ರೋಟನ್ ಎಲ್ಲ ಗಿಡಗಳೆಲ್ಲ ಈ ರೀತಿ ನೋಡಿ. ಒಂದು ದೊಡ್ಡ ಅರಣ್ಯನೇ ಕ್ರಿಯೇಟ್ ಆಗ್ಬಿಟ್ಟಿದೆ ಇಲ್ಲಿ. ಅದಕ್ಕೆ ಹೇಳೋದು, ಕೃಷಿಯಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ ಸುಮಾರು ಹೇಳಿದೆ ಅವರು, 30% ಜಮೀನು ಕೃಷಿಗೆ ಯೋಗ್ಯವೇ ಎಲ್ಲ ಬರಡಾಗಿದೆ ಅಂತ ಹೇಳಿ. ಮೊನ್ನೆ ಸಮೀಕ್ಷೆಯಲ್ಲಿ ಇದು ಅದೊಂದು 40% ಬಂದಿದೆ. ಅದನ್ನ ನಾವೇ ಸರಿ ಮಾಡ್ಕೋಬೇಕು. ಅದೇನು ಬೇರೆ ಇವ್ರನ್ನ ಬೆರಳು ತೋರ್ಸಕ್ಕೆ ಏನೂ ಆಗೋದಿಲ್ಲ. ನೋಡಿ, ಇದು ನುಗ್ಗೆ ಇಲ್ಲಿ ಹೂವು ಬಂದಿದೆ. ಈ ನುಗ್ಗೆ ಈಗ ನೀವು ಇದನ್ನ ಸಾಂಬಾರ್ಗೆ ಬಳಸ್ಬೋದು, ಪಲ್ಯಕ್ಕೆ ಬಳಸ್ಬೋದು. ಈಗೆಲ್ಲ ನುಗ್ಗೆ ಇಲ್ಲಿ ಬರ್ತಾ ಇದೆ. ನುಗ್ಗೆ ನೋಡಿ, ಇದು ತುಂಬಾ ನಾವು ತುದಿಯನ್ನ ಚಿವುಟ್ತಾ ಇದ್ರೆ ಅದೇನಾಗೋದು, ಈ ತರ ಹೈಟ್ ಹೋಗ್ಬಿಡುತ್ತೆ. ಅದನ್ನ ಪುನಃ ನಾವು ಕಟ್ ಮಾಡಿ 5 ಅಡಿಗೆ ತೊಪ್ಪೆಯನ್ನು ಹಾಕಿ ಬಿಟ್ಕೊಳ್ಬೋದು. ಮೂಲ ಉದ್ದೇಶ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗಲಿ ಅಂತ ಹೇಳಿ ನಾವು ಇದನ್ನ ಮಾಡಿರೋದು. ಇದೆಲ್ಲ ಈಗ ಇಲ್ಲೆಲ್ಲ ಸ್ವಲ್ಪ ಇನ್ನೂ ರೈನ್ ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಅಗಸೆ ಬಂದಿದೆ. ಮೊನ್ನೆ ಮಳೆ ಬಂದಿರೋದ್ರಿಂದ ಇದಾಗುತ್ತೆ. ಬಾಳೆ ನೋಡಿ, ಈ ರೀತಿ ಬಾಳೆ ಹೈಟ್ ಆಗಿದೆ. ನರಳಿಗೆ ಸ್ವಲ್ಪ ಬೆಳವಣಿಗೆ ಬಹಳ ಸ್ಪೀಡ್ ಆಗಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಇಲ್ಲಿ ಕಟ್ ಮಾಡಿ ಬಿಸಿಲು ಬೆಳಗ್ಗೆ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಕೂಲವಾಗಿ ಬರ್ಲಿಕ್ಕೆ ಶುರುವಾಗುತ್ತೆ. ನಮಸ್ತೆ. ಡಬ್ಬಗಳಲ್ಲಿ ನೀರಿಟ್ರೆ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳು ಕುಡಿಯೋಕೆ ನೀರಾಯ್ತು.
ಆಮೇಲೆ ವಾತಾವರಣ ತಂಪಾಗಿರ್ತದೆ. ಇನ್ನು ಇದೇ ತರ ಡಬ್ಬದಲ್ಲಿ ಇಟ್ಕೊಂಡು ನಾವು ಆ, ತೆಂಗಿನ ಗಿಡಗಳಿಗೆ ಕಪ್ಪು ತಲೆ ಹುಳ ಬರೋದನ್ನ ತಪ್ಪಿಸೋಕೆ ಹಾಕ್ಬೋದು. ನೋಡಿ ಬೇಗದಲ್ಲಿ ಲಾವಂಚ SPM ರೈನಲ್ಲಿ ಲಾವಂಚ ಬಂದಿದೆ. ಅರಳು ಬಹಳ ಸೋಂಪಾಗಿ ಬಂದಿದೆ. ಲಾವಂಚನ ಚೆನ್ನಾಗಿದೆ. ಜಟ್ರೋಪ ಕ್ಲೀನಾಗಿ ಬಂದಿದೆ. ಹೀಗೆ ಎಗ್ಜಾಡಿ ತೋಟದ ಬಗ್ಗೆ ತುಂಬಾ ಜನ ಕೇಳಿದ್ರಿ, ಏನು ವಿಡಿಯೋ ಮಾಡಿ ಹಾಕಿ ಅಂತ. ಈಗ ಹಾಕಿದೀವಿ ನೋಡಿ. ಈ ರೀತಿ 120 ದಿನದಲ್ಲಿ ನೀವು ಈ ಕಡೆ ಎಡ ಬಲ ಗಮನಿಸಿದ್ರೆ ನಿಮ್ಗೆ ಹೇಗೆ ಅಂತ ಅರ್ಥ ಆಗಿರುತ್ತೆ. ಇವಾಗ ಇದು ಸಮೃದ್ಧಿಯಾಗಿ ಬಂದಿದೆ. ಲಾವಂಚನು ಬಹಳ ಚೆನ್ನಾಗಿ ಬಂದಿದೆ. ಇದೆಲ್ಲ ಲೈನ್ ಇಲ್ಲ ಕ್ಲೀನ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇದೆಲ್ಲ ಬೀಳ್ಸಿದ್ಯಾ, ಇದೆಲ್ಲ ಜೂನ್ ಜುಲೈಗೆ ಇದನ್ನೆಲ್ಲ ನಾವು ಕಟ್ ಮಾಡ್ಬೋದು. ಇಲ್ಲಿ ಹನುಮ ಫಲ ಇದೆ, ಹನುಮ ಫಲ ಬರ್ತಾ ಇದೆ. ಬೀಳ್ಸಿದ್ಯಾನ ಕ್ಲೀನಾಗಿ ಕಟ್ ಮಾಡಿ ಎಲ್ಲ ಅಲ್ಲೇನೆ ನರ್ಸಿ ಮಾಡ್ಬೋದು. ಬೀಳ್ಸಿದ ಲೈನಲ್ಲಿ ತೆಂಗಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಬೀಳ್ಸಿ ಗಿಡಕ್ಕೂ ತೆಂಗಿನ ಗಿಡಕ್ಕೂ ಭಾಳ ಲಿಂಕ್ ಇದೆ. ನೀವೇನು ಮಾಡ್ಬೋದು ಅಂದರೆ ಈ ರೀತಿ ಬುಡನೂ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಬೋದು. ಇಲ್ಲಿ ಯಾವಾಗಲೂ ಸತ್ತೆ ಇಡಬೇಕು. ಸಣ್ಣ ಮಳೆ ಬಿದ್ರೂ ಇಲ್ಲಿ ನಿಮಗೆ ಚೆನ್ನಾಗಿರ್ಬೇಕು. ಇದೇ ರೀತಿ ಅರಳನ್ನ ಕಿಚ್ಚಿಟ್ಟಿರೋದು ನೋಡಿ. ಇದೆಲ್ಲ ಕಪ್ಪು ತಲೆ ಹುಳ ಎಲ್ಲ ಬಂದು ಬಿದ್ದಿದೆ ಹುಳ. ಈ ಹುಳವನ್ನ ಕಂಟ್ರೋಲ್ ಮಾಡೋಕ್ಕೆ ಇದೊಂದೇ ದಾರಿ. ಭಾಳ ಚೆನ್ನಾಗಿ ಬರ್ತದೆ ಇದು.